ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರಿಯಾದ ಚಾನ್ಸಲರ್ ಡಾಕ್ಟರ್ ಕ್ರಿಶ್ಚಿಯನ್ ಸ್ಟಾಕರ್ ದೆಹಲಿಯಲ್ಲಿ ಇಂದು ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚೆ ನಡೆಸಿದರು. ಬಹುಪಕ್ಷೀಯ ವೇದಿಕೆಗಳಲ್ಲಿನ ಸಹಕಾರ ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉಭಯ ನಾಯಕರ ಭೇಟಿಯ ವೇಳೆ ಎರಡೂ ದೇಶಗಳ ನಿಯೋಗಗಳ ಸದಸ್ಯರು ಉಪಸ್ಥಿತರಿದ್ದರು. ಬಳಿಕ ಜಂಟಿ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರಿಯಾದ ಸಂಬಂಧ ಸದೃಢವಾಗುತ್ತಿದ್ದು ರಕ್ಷಣೆ, ಸೆಮಿಕಂಡಕ್ಟರ್, ಜೈವಿಕ ತಂತ್ರಜ್ಞಾನ ಸೇರಿದಂತೆ ಹಲವು ವಲಯಗಳಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲಾಗಿದೆ. ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ಶಿಕ್ಷಣದಲ್ಲಿ ಸಹಯೋಗವನ್ನು ಬಲಪಡಿಸಲಾಗಿದೆ ಎಂದು ಹೇಳಿದರು. ಇಂದು ಇಡೀ ವಿಶ್ವದಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಎಲ್ಲ ದೇಶಗಳು ಅದರ ಪರಿಣಾಮಗಳನ್ನು ಎದುರಿಸುತ್ತಿವೆ. ಮಿಲಿಟರಿ ಸಂಘರ್ಷದಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎನ್ನುವುದು ಭಾರತ ಆಸ್ಟ್ರಿಯಾ ನಿಲುವಾಗಿದೆ. ವಿಶ್ವದಲ್ಲಿ ಶಾಂತಿ ಮತ್ತು ಸ್ಥಿರತೆ ಸ್ಥಾಪನೆ ಸಂಬಂಧ ಜಾಗತಿಕ ಸಂಸ್ಥೆಗಳ ಸುಧಾರಣೆಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಫ್ರೆಂಡ್ಸ್, ಇನ್ಫ್ರಾಸ್ಟ್ರಕ್ಚರ್, इनोवेशन और सस्टेनेबिलिटी में भारत और ऑस्ट्रिया भरोसेमंद साझेदार रहे हैं. दिल्ली मेट्रो हो या हिमालय पर 10,000 फीट की ऊंचाई पर बना अटल टनल, ऑस्ट्रिया की टनलिंग एक्सपर्टीज ने अपनी मजबूत छाप छोड़ी है. ಪ್ರಧಾನಿ ಭೇಟಿಗೂ ಮುನ್ನ ಆಸ್ಟ್ರಿಯಾದ ಚಾನ್ಸಲರ್ ಡಾಕ್ಟರ್ ಕ್ರಿಶ್ಚಿಯನ್ ಸ್ಟಾಕರ್ ರಾಜ್ಘಾಟ್ಗೆ ಭೇಟಿ ನೀಡಿ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. भारत के जो आपसी संबंध हैं वो और मजबूत और प्रगाढ़ होते हुए नजर आएंगे. इसके साथ ही जब आज प्रधानमंत्री नरेंद्र मोदी के साथ उनकी मुलाकात भी और साथ ही राष्ट्रपति द्रौपदी मुर्मू के साथ भी वो खास मुलाकात करते हुए नजर आएंगे. हालांकि इससे पहले बीते कल की अगर हम बात करें तो विदेश मंत्री डॉक्टर एस जयशंकर से उन्होंने ಆಸ್ಟ್ರಿಯಾ ಚಾನ್ಸಲರ್ ಡಾಕ್ಟರ್ ಕ್ರಿಶ್ಚಿಯನ್ ಸ್ಟಾಕರ್ ಅವರ ಭಾರತ ಭೇಟಿಯ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮಗಳಿಗೆ ಭಾರತ ಆಸ್ಟ್ರಿಯಾ ಸಹಭಾಗಿತ್ವದಿಂದ ಅನುಕೂಲವಾಗಲಿದೆ. ಉಭಯ ದೇಶಗಳ ಸಹಕಾರ ಸಂಬಂಧಕ್ಕೆ ಸ್ಪಷ್ಟವಾದ ಮಾರ್ಗ ನಿರ್ಮಾಣವಾಗಿದೆ ಎಂದು ಹೇಳಿದರು. Participants who satisfy the requirements such as should be aged 18 to 30 years with a maximum period of stay allowed up to 1 year. This is a training program. Both sides are now working to publicize the program, and operationalization of the working holiday program will offer young people of both countries excellent opportunities for professional development and cultural exchange, and becoming acquainted with the respective culture, with employment and study being incidental during such stay. This is a very substantive and productive visit. To conclude, this visit coming soon after Prime Minister's visit to Austria in 2024 and in the context of the recently concluded India-EU Free Trade Agreement have helped set clear directions for India-Austria cooperation.